Hello guys, welcome back to Bank Kannadiga. In this video, I'm going to share about Bank of Baroda new recruitment drive. A recruitment ಬಂದ್ಬಿಟ್ಟು ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಅಂಡ್ ಬ್ಯಾಂಕ್ ಆಫ್ ಬರೋಡಾ ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ವಿಚ್ ಮೀನ್ಸ್ ಇಟ್ ಇಸ್ ಅ ಗೌರ್ಮೆಂಟ್ ಬ್ಯಾಂಕ್ ಅಂಡ್ ಆಫೀಸ್ ಅಸಿಸ್ಟೆಂಟ್ ಬ್ರ್ಯಾಕೆಟಲ್ಲಿ ಪಿ ಎನ್ ಅಂತ ಇದೆ. ಅಂಡ್ ವರ್ಕ್ ಪ್ರೊಫೈಲ್ ಬಂದುಬಿಟ್ಟು ಲೈಕ್ ನೀವು ತುಂಬ ಸಲ ಬ್ಯಾಂಕ್ಗಳಿಗೆ ಹೋಗಿ ನೋಡಿ ಹೊರಗೆ ಅಂದರೆ ಲೈಕ್ ನೀವು ಎಂಟ್ರಿ ಆದಡ್ಕೆ ಒಬ್ಬರು ಚೇರಲ್ಲಿ ಅಥವಾ ಟೇಬಲಲ್ಲಿ ಕೂತ್ಕೊಂಡಿರ್ತಾರೆ. ಲೈಕ್ ಅವರು ಚೆಕ್ಗಳು ಫಿಲ್ ಮಾಡ್ತಿರ್ತಾರೆ, ಡಿ ಡಿಗಳು ಫಿಲ್ ಮಾಡ್ಕೊಡ್ತಿರ್ತಾರೆ. ಅಂಡ್ ಆಫೀಸರು ಅಥವಾ ಕ್ಲರ್ಕ್ಗಳೇನಾದ್ರು ಫೈಲ್ ಕೇಳಿದರೆ ಪಾಸ್ ಮಾಡ್ತಿರ್ತಾರೆ, ಪೇಪರ್ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಪ್ರೊಫೈಲ್ ಇರುತ್ತೆ ವರ್ಕ್ ಪ್ರೊಫೈಲು. ಆ್ಯಂಡ್ ವೇಕೆನ್ಸಿ ಚೆನ್ನಾಗಿ ಬಂದಿದೆ. ಅಂದರೆ ನಮ್ಮ ಸ್ಟೇಟಿಗೆ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡ್ಕೊಂಡ್ರೆ ಓಕೆ. ಓವರಾಲ್ 500 ವೇಕೆನ್ಸಿ, ನಮ್ಮ ಸ್ಟೇಟಿಗೆ 31 ವೇಕೆನ್ಸಿ ಬಂದಿದೆ. ಆಲ್ಮೋಸ್ಟ್ ಈಗ ಇನ್ಶೂರೆನ್ಸ್ ಎಕ್ಸಾಮ್ಸಲ್ಲೆಲ್ಲ ಇಷ್ಟೇ ಬರೋದು ಸ್ಟೇಟ್ ವೈಸ್ ವೇಕೆನ್ಸಿ ಅಂತ ಅಂದರೆ. ಆ್ಯಂಡ್ ಅಪ್ಲಿಕೇಶನ್ ಇವತ್ತಿಂದಲೇ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 23ಕ್ಕೆ ಎಂಡ್ ಆಗುತ್ತೆ. 20 ದಿನ ಇದೆ. ಅಪ್ಲೈ ಮಾಡೋರು ಬೇಗ ಅಪ್ಲೈ ಮಾಡಿ, ಅಥವಾ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಲಾಸ್ಟ್ 10 ಡೇಸಲ್ಲಿ ಅಪ್ಲೈ ಮಾಡಿದ್ರು ನಡೆಯುತ್ತೆ. ಸೊ 31 ವೇಕೆನ್ಸಿ ನಮ್ಮ ಸ್ಟೇಟ್ಗೆ. ಆ್ಯಂಡ್ ಸ್ಟೇಟ್ ವೈಸ್ ಕಟ್ ಆಫು ಆ್ಯಂಡ್ ಸ್ಟೇಟ್ ವೈಸ್ ಕಟ್ ಆಫ್ ಇದೆ. ಸೊ ಸ್ಟೇಟ್ ವೈಸ್ ವೇಕೆನ್ಸಿ ಆ್ಯಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಬಟ್ ಕನ್ನಡ ಓದಿರೋರಿಗೆ ಇರಲ್ಲ. ಅಂದರೆ 10th ನೀವು ಕನ್ನಡ ಓದಿದರೆ ಅಪ್ಲಿಕೇಶನ್ ಹಾಕುವಾಗ ನಾನು ಓದಿದ್ದೀನಿ ಅಂತ ಮೆನ್ಷನ್ ಮಾಡಿದರೆ ನಿಮಗೆ LPT ಅನ್ನೋದಿರಲ್ಲ. ಆ್ಯಂಡ್ ಏಜ್ ಲಿಮಿಟ್ ನೋಡಿ, ಏಜ್ ಲಿಮಿಟ್ 18 ವರ್ಷ ಆ್ಯಂಡ್ ಮ್ಯಾಕ್ಸಿಮಮ್ 26 ವರ್ಷ. ನೀವು 10th ಪಾಸ್ ಆಗಿದ್ರೆ ಸಾಕು. ಸೊ ಎಲ್ಲರಿಗೂ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸೆಕೆಂಡ್ PU ಈಗ ಕ್ಲಿಯರ್ ಮಾಡ್ತಿರೋರಿಗೆ ಮುಂದೆ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ನೀವು ಇದನ್ನು ತೊಗೊಂಡು ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮುಗಿಸ್ಕೊಂಡು ತುಂಬ ಒಳ್ಳೆ ಪೋಸ್ಟಿಗೆ ಹೋಗ್ಬೋದು. ಆ್ಯಂಡ್ ಸ್ಯಾಲ್ರಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಈಗ 2023 ಬ್ಯಾಚು IBPS ಕ್ಲರ್ಕ್ ಆಗಿದ್ದರೆ ಅವರಿಗೆ ಬೇಸಿಕ್ ಪೇ ಇಷ್ಟೇ ಇದ್ದು. ಇವಾಗ ಸ್ಯಾಲ್ರಿ ರಿವಿಷನ್ ಆದಮೇಲೆ ಜಾಸ್ತಿ ಆಗಿರೋದು. ಸೊ ಸ್ಯಾಲ್ರಿ ನಿಮಗೆ ಇನ್ ಹ್ಯಾಂಡು, ಇದು ಬೇಸಿಕ್ ಅಷ್ಟೇ, ನಿಮಗೆ ಇನ್ ಹ್ಯಾಂಡ್ 33 to 35 ಸಿಗುತ್ತೆ ಪ್ರತಿ ಮಂತು. ಆ್ಯಂಡ್ ಎಲ್ಲ ಅಲವೆನ್ಸ್ ಕೂಡ ಇದೆ. DA ಇದೆ, HRA ಇದೆ, ಸಿಟಿ ಕಂಪಲ್ಸಟರಿ ಅಲವೆನ್ಸ್ ಇದೆ, ಸ್ಪೆಷಲ್ ಅಲವೆನ್ಸ್ ಇದೆ, ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಇದೆ, ಸ್ಪೆಷಲ್ ಪೇ ಇದೆ, ಲೀವ್ ಫೇರ್ ಕನ್ಸೆಷನ್ ಇದೆ, ಲೀವ್ ಎನ್ಕ್ಯಾಚ್ಮೆಂಟ್ ಇದೆ, ಗ್ರೂಪ್ ಮೆಡಿಕಲ್ ಇನ್ಶೂರೆನ್ಸ್ ನಿಮಗೂ ಇದೆ ಮತ್ತು ನಿಮ್ಮ ಡಿಪೆಂಡೆಂಟ್ಗೂ ಇದೆ. ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನೇನು ಸಿಗುತ್ತೆ ಅದೆಲ್ಲ ಇದೆ. ಯಾಕೆಂದರೆ ದಿಸ್ ಇಸ್ ಆಲ್ಸೋ ಟೈಪ್ ಆಫ್ ಗೌರ್ಮೆಂಟ್ ಜಾಬ್. ಆ್ಯಂಡ್ ಎಲಿಜಿಬಿಲಿಟಿ ನೋಡಿ, ನ್ಯಾಷನಲ್ಲು ಇಂಡಿಯನ್ ಇರ್ತೀರಾ. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 18 ವರ್ಷ ಮಿನಿಮಮ್ಮು ಆ್ಯಂಡ್ ಮ್ಯಾಕ್ಸಿಮಮ್ 20 ವರ್ಷ. ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್. ಸೊ ಇದಕ್ಕೂ ಮುಂಚೆ 1999 ಮೇ 1 ಅದಕ್ಕೂ ಮುಂಚೆ ಹುಟ್ಟಿರಬಾರ್ದು. ಆ್ಯಂಡ್ 1/5/2007 ಆದಮೇಲೆ ಹುಟ್ಟಿರಬಾರ್ದು. ಈ ಗ್ಯಾಪಲ್ಲಿರೋರು ಎಲಿಜಿಬಲ್ ಇರ್ತೀರಾ. ಆ್ಯಂಡ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನಿಮ್ಮ ಕ್ಯಾಟಗರಿ ವೈಸು. ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ ಬಂದು ಸಿಂಗಲ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಮೇನ್ಸ್ ಆ ಥರ ಇರಲ್ಲ, ಸಿಂಗಲ್ ಎಕ್ಸಾಮು. ಅದ್ರ ಜೊತೆಗೆ ಒಂದು LPT ಇರುತ್ತೆ, ಬೇರೆ ಸ್ಟೇಟವ್ರು ಏನಾದ್ರು ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿದರೆ. ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ನು ಸಿಂಪಲ್, 25 ಕ್ವಶನ್ಸ್ ಇನ್ ಆಲ್ ದ ಸೆಕ್ಷನ್ಸ್. ಆ್ಯಂಡ್ ಇಂಗ್ಲೀಷ್ ಜನರಲ್ ಅವೇರ್ನೆಸ್ ಅಂದರೆ ಕರೆಂಟ್ ಅಫೇರ್ಸ್ ಇರುತ್ತೆ. ನೀವು ಲಾಸ್ಟ್ 4 ಮಂತ್ಸ್ ಓದ್ಕೊಳ್ಳಿ ಸಾಕು. ಆ್ಯಂಡ್ ಎಲಿಮೆಂಟರಿ ಅರ್ಥಮೆಟಿಕ್ ಅಂದರೆ ನೀವು 10ನೇ ಕ್ಲಾಸಿಂದ ಕೆಳಗಡೆ ಏನು ಹೇಳ್ತೀರೋ ಅದ್ರ ಮ್ಯಾಥ್ಸ್ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ರೀಸನಿಂಗ್ ಈಸ್ ಮೆಂಟಲ್ ಎಬಿಲಿಟಿ. ಆ್ಯಂಡ್ 25 ಕ್ವಶನ್ಸ್ ಎಲ್ಲ 25 ಮಾರ್ಕ್ಸು. ಆ್ಯಂಡ್ ಪ್ರತಿಯೊಂದು ಸೆಕ್ಷನಿಗೂ 20 ನಿಮಿಷ ಇರುತ್ತೆ. ಸೊ ಸೆಕ್ಷನ್ ಟೈಮಿಂಗ್ಸ್ ಇರೋದ್ರಿಂದ ಸೆಕ್ಷನಲ್ಲಿ ಕಟ್ ಆಫ್ ಇರುತ್ತೆ. ಆ್ಯಂಡ್ ಪೆನಾಲ್ಟಿ ಒಂದು ತಪ್ಪಾದರೆ 0.25 ಮಾರ್ಕ್ಸು ಪೆನಾಲ್ಟಿ ಇರುತ್ತೆ. ಆ್ಯಂಡ್ ನೀವು ಈಗ ಎಕ್ಸಾಮ್ ಅಟೆಂಡ್ ಮಾಡೋ ಲ್ಯಾಂಗ್ವೇಜು ನೀವು ಆಫ್ ಮಾಡ್ಬೋದು. ಕನ್ನಡ ಮಾಡ್ಬೋದು, ಹಿಂದಿ ಮಾಡ್ಬೋದು, ಇಂಗ್ಲೀಷ್ ಮಾಡ್ಬೋದು, ಕೊಂಕಣಿ ಮಾಡ್ಬೋದು, ಕರ್ನಾಟಕಕ್ಕೆ ಅಪ್ಲೈ ಮಾಡಿದರೆ. ಆ್ಯಂಡ್ ಇದು ಫೀಸ್ ಬಂದುಬಿಟ್ಟು 600 ರೂಪಾಯಿ OBC EWS ಜನರಲ್ ಅವರಿಗೆ. ಆ್ಯಂಡ್ ರಿಮೈನಿಂಗ್ ಆಲ್ ಕ್ಯಾಟಗರೀಸ್ ಪ್ಲಸ್ ವುಮೆನ್ಸ್ ಹೆಣ್ಮಕ್ಳಿಗೂ 100. ಇದಿಷ್ಟೇ ಈ ವಿಡಿಯೋಗೆ. ಐ ಹೋಪ್ ಐ ಕವರ್ಡ್ ಆಲ್ ದ ಟಾಪಿಕ್ಸ್, ರಿಲೇಟೆಡ್ ಟಾಪಿಕ್ಸ್. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್ ಏನು ಅಂತಂದರೆ, ಯಾರ್ಯಾರು ಅಪ್ಲೈ ಮಾಡ್ತೀರಾ ಪ್ಲೀಸ್ OBC NCL ಸರ್ಟಿಫಿಕೇಟ್ ಇದೆಯಾ ಅಂತ ನೋಡ್ಕೊಳ್ಳಿ. ನಮ್ಮ ಸ್ಟೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಸ್ ಡಿಫ್ರೆಂಟ್ ದ್ಯಾನ್ OBC ಸೆಂಟ್ರಲ್ ಸರ್ಟಿಫಿಕೇಟ್. OBC ಸೆಂಟ್ರಲ್ ಆರ್ OBC NCL ಸರ್ಟಿಫಿಕೇಟ್ ಎರಡೂ ಒಂದೇ. ಒಂದು ಸಲ ನಿಮ್ಮ ಹತ್ರ ಇರೋ ಸರ್ಟಿಫಿಕೇಟು ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಹೇಗೆ ತೊಗೊಳ್ಳೋದು ಅಂತ ನಾನು ಆಲ್ರೆಡಿ ವೀಡಿಯೋದ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿ, ಅದು 8,000+ ವ್ಯೂಸ್ ಆಗಿದೆ. ಅದರಲ್ಲಿ ಆಫ್ಲೈನಲ್ಲಿ ಹೇಗೆ ಮಾಡ್ಕೋಬೋದು ಅಂತಲೂ ಹೇಳಿದ್ದೀನಿ, ಆನ್ಲೈನಲ್ಲಿ ಹೇಗೆ ಮಾಡ್ಕೋಬೋದು ಅಂತಲೂ ಹೇಳಿದ್ದೀನಿ. ನಿಮ್ಮ ಹತ್ರ ಓನ್ಲಿ ಸ್ಟೇಟ್ ಇದ್ದರೆ ಸೆಂಟ್ರಲ್ದು ಅಪ್ಲೈ ಮಾಡಿಬಿಟ್ಟು ಎಕ್ಸಾಮಿಗೆ ಅಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.